ಪೆನ್ ಡ್ರೈವ್ ನಲ್ಲಿರುವಂತಹವರ ವಿಚಾರಣೆ ಒಂದು ಕಡೆ ಆದ್ರೆ ಪೆನ್ ಡ್ರೈವ್ ಲೀಕ್ ಮಾಡಿದವರು ಯಾರು ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇರುವ ಪ್ರಕರಣ. ಅಶ್ಲೀಲ ದೃಶ್ಯವುಳ್ಳ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಎಸ್ಐಟಿಗೆ ಸವಾಲೆಸದ್ನ ನವೀನ್ ಗೌಡ. ಪ್ರಶ್ನೆ ಇದೆ, ಆರೋಪಿ ಹುಡುಕಾಟದಲ್ಲಿದ್ದ ಎಸ್ಐಟಿಗೆ ನವೀನ್ ಗೌಡ ಚಾಲೆಂಜ್ ಅಂತ ಏನಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದಾನಂತ. ಪೆನ್ ಡ್ರೈವ್ ನಾನು ಅರ್ಕಲ್ಗೂಡು ಶಾಸಕ ಎ ಮಂಜು ಕೊಟ್ಟಿದ್ದೆ. ಮತ್ತೊಂದು ಹೊಸ ಹೆಸರು ಈ ಪ್ರಕರಣದಲ್ಲಿ ತೇಲಾಡ್ತಾ ಇದೆ, ಎ ಮಂಜು ಅವರ ಹೆಸರು. ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ HDK ನೋಡಿದ್ರು ಹೇಳಿದ್ದಾರೆ. ಆ ಮಹಾನಾಯಕ ಅರ್ಕಲ್ಗೂಡು MLA ಮಂಜುನಾ ಅಂತ ಪೋಸ್ಟ್ ಮಾಡಿದಾನಂತ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾನೆ ನವೀನ್ ಗೌಡ. SIT ತಲಾಶ್ ಮಾಡ್ತಾ ಇದ್ದಾಗಲೇ ಫೇಸ್ಬುಕ್ ಪೋಸ್ಟ್ ಹಾಕಿ ಚಾಲೆಂಜ್ ಮಾಡಿದ್ನ SITಗೆ. SIT ಅಧಿಕಾರಿಗಳಿಂದ ಈಗ ಆತನಿಗೋಸ್ಕರ ಹುಡುಕಾಟ ಕೂಡ ನಡೀತಿದೆ. ನೆನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿ. ಕಹಾನಿ ಮೇ ಟ್ವಿಸ್ಟ್ ಅನ್ನಂಗೆ ಅವರಿಬ್ರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ನವೀನ್ ಗೌಡ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಆತ ಜಮೀರ್ ಅವರ ಆಪ್ತ ಅಂತ ಗುರುತಿಸ್ಕೊಂಡಿರೋನು. ಬಟ್ ನೆನ್ನೆ ಇಬ್ಬರನ್ನೇನು ಅರೆಸ್ಟ್ ಮಾಡಿದ್ದಾರೆ, ಕಾರ್ತಿಕ್ ಅಂತ ಮತ್ತಿನ್ನೊಬ್ಬ ಆತ. ಅವರಿಬ್ರು ಕೂಡ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಎಡಗೈ ಮತ್ತು ಬಲಗೈ ಅಂತ ಗುರುತಿಸ್ಕೊಂಡಂತವ್ರು. ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವಿನ ಜೊತೆಗೆ ದಿನಕ್ಕೊಂದು ಹೆಸರು ಕೇಳಿ ಬರ್ತಾ ಇದೆ. JDSನ ಎ ಮಂಜು ಶಾಸಕ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ SIT ಈ ನವೀನ್ ಗೌಡನನ್ನ ವಿಚಾರಣೆ ಮಾಡೋದಕ್ಕೆ ಹುಡುಕ್ತಾ ಇದೆ, ನೋಟಿಸ್ ಕೂಡ ಕೊಟ್ಟಿದೆ. ಬಟ್ ಈಗ ರೆಸ್ಪಾನ್ಸೇ ಮಾಡಿಲ್ಲ. ಹುಡುಕ್ತಾರೆ ಇವತ್ತು ಅಲ್ಲ. ಹಾಗಾದ್ರೆ ಹೆಸರು ಕೇಳಿ ಬರ್ತಾ ಇದ್ದಂತೆ ಎ ಮಂಜು ಏನ್ ಹೇಳಿದ್ರು ಅದನ್ನು ಕೇಳೋಣ. ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಮಾಡ್ತೀವಿ. ಅದಾದ್ಮೇಲೆ ಈಗ ಈ ತರ ಹೇಳ್ತಕ್ಕಂಥದ್ದು ಬಹುಶಃ ನನಗೆ ಅನ್ನಿಸ್ತದೆ, ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಯಾವನು ಮಾಡಬಾರ್ದು. ಯಾರದೇ ಆಗಿರಲಿ, ಯಾರ್ದ ಜೀವನದಲ್ಲಿ ಮಾಡಕ್ಕೆ ಹೋಗಬಾರ್ದು. ಬಹುಶಃ ನನ್ನ ಮೇಲೆ ಹೇಳ್ತಕ್ಕಂಥದ್ದು ನೋಡಿದರೆ, ನಾನು ಆ ಕುಟುಂಬದ ಹತ್ರ ಆಗಿದ್ದೀನಿ, ಅವನು ಬೇರೆ ಥರ ಬಚಾವಾಗಕ್ಕೆ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ನನಗೆ ಸಂಶಯ ಇದೆ. ನನಗೆ ಅದಕ್ಕಿಂತ ಮುಂಚೆನೇ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಹೊರದಾಡಿತ್ತು, ಎಲ್ರಿಗೂ ಬಂದಿತ್ತು. ಅಷ್ಟೊತ್ತಿಗೆ ನನಗೆ ಅವ್ನು ಹೇಳಿ ನಾನು ದೇವೇಗೌಡ ಬರೋ ಹೊತ್ತಿಗೆ ಅಷ್ಟೊತ್ತಿಗೆ ಇದು ಹಂಚಿಕೆ ಆಗಿ ಮೊಬೈಲಲ್ಲೂ ಕೂಡ ಹರಿದಾಡಿತ್ತು. ಆದಂತ ಬಂದಿದೆ ಅಂತ ಅವನೇ ಹೇಳ್ತಾವನೆ. ನನಗೆ ಗೊತ್ತಿಲ್ಲ, ಇಲ್ಲ ನನಗೆ ಅದೇನು ಅಂತ ನಂಗೆ ವಿಚಾರನೇ ಗೊತ್ತಿಲ್ಲ. ನನಗೆ 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವ್ನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಡ್ತಕ್ಕಂಥ. ಮಂಜು ಅವ್ರು ಹೇಳೋದು, ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆತ ಯಾವಾಗ ಬಂದ ನಾನು ಅಲ್ಲೇ ಇರ್ತೀನಿ ಅಂತ ಅವನಿಗೇನು ಗೊತ್ತು, ಅದೇನು ಗೊತ್ತಿಲ್ಲ. ಅಂದರೆ ಬಹುಶಃ ಯಾರೋ ನನ್ನ ಹೆಸರು ತಳ್ಕಾಕಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಇದರಲ್ಲಿ ಕೇಸ್ ಕೊಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಸುಮ್ಮನೆ ಬಿಡಲ್ಲ. ನಾನು ನೋಡಿದ್ರೆ ಇಂಥ ಕೊನೆ ಅಂದರೆ ಏನೂ ಅವಕಾಶ ಇಲ್ಲ ಅಂದಾಗ JDS ಅವ್ರು ಪಾಪ ಕರೆದು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಯಾಕೆ JDS ಮನೆಗೆ ದ್ರೋಹ ಬಗಿಲಿ? ಆ ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದನ್ನೇ ನಾನು ನೋಡೋಕೆ ಹೋಗಿಲ್ಲ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಈ ನವೀನ್ ಗೌಡನನ್ನು ಅರೆಸ್ಟ್ ಅಂದರೆ ಬಂಧಿಸಬೇಕು. ವಶಕ್ಕೆ ಪಡೆದಾಗ ಏನು ಎತ್ತಂತ ಗೊತ್ತಾಗುತ್ತೆ. ಈತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೊಟ್ಟಿರೋ ನೋಟಿಸ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲೋ ಕುತ್ಕೊಂಡು ಭೂಗತನಾಗಿ ಅಥವಾ ಎಲ್ಲ ಕದ್ದು ಮುಚ್ಚಿ ಪೋಸ್ಟ್ ಹಾಕ್ತವನೆ. ಅಂದರೆ ಇದು ಹಲವು ತಿರುವನ್ನ ಪಡೆದುಕೊಳ್ತಾ ಇದೆ.